ಗೈಸ್ ನಮ್ಮ ವ್ಲಾಗ್ನ ನಾವೇ ನೋಡ್ತಾ ಇದ್ದೀವಿ. ಟಿವಿ ವ್ಲಾಗ್. ಪೌಡರ್ ಹಾಕು. ಪೌಡರು ಅದು ಪೌಡರ್. ಯಾವ ಪೌಡರು? ಪಾಂಡ್ಸ್ ಪೌಡ್ರಾ? ಮುದ್ದೆ ಪೌಡರ್ ಹಾಕು. ಮುದ್ದೆ ಪೌಡರ್. ಟೇಸ್ಟ್ ತೋರಿಸ್ಬೇಕು, ಅದಾದ್ಮೇಲೆ ಚೆನ್ನಾಗಿ. ಗುಳಮ್ಸ್ ಇದು ನಮ್ಮ ರೆಗ್ಯುಲರ್ ಸ್ಪಾಟ್. ಯಾವಾಗಲೂ ಬನ್ನಿ ಮಕ್ಕಳ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಇಲ್ಲೇ ಬರೋದು ತಿನ್ನಕ್ಕೆ. ಸ್ಪೂನೇ ಕೊಟ್ಟಿಲ್ಲ, ಹಾಗೆ ತಿಂತ ಇರಿ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಏನು ಮಾಡ್ತೀಯ ನಾನು ನಿಂತು ನೋಡೋಣ. ಹಾಯ್ ಕುಕ್ಕಿ, ಗುಡ್ ಮಾರ್ನಿಂಗ್. ಹಾಯ್ ಮೈ ಡಿಯರ್ ವೈಫ್, ಗುಡ್ ಮಾರ್ನಿಂಗ್. ಸಂಡೇ ಅಂದ್ಬಿಟ್ಟು ಲೇಟಾಗಿ ಎದ್ಬಿಟ್ಟು. ಹೌದು ಹೌದು. ಏನೋ ಮಾಡ್ತಾ ಇದೆಯಾ? ತಿಂಡಿ ಏನು? ಇನ್ನೂ ಏನೂ ಮಾಡಿಲ್ಲ ಅಲ್ವಾ? ಚೀಸ್ ಮ್ಯಾಗಿ. ಮೊಸರು ಚೆನ್ನಾಗಿಲ್ಲ, ಕಂಟಿನ್ಯೂ ಇರ್ತದೆ. ಸೀರಿಯಸ್ಲಿ ಚೆನ್ನಾಗಿಲ್ಲ ಕರ್ಡಿದ್ದು. ನೆಕ್ಸ್ಟ್ ಟೈಮ್ ಆರ್ಡ್ರ್ ಮಾಡೋದು ಬೇಡ ಬಿಡು. ಹೆಂಗ್ ನೀರು ಬಿಡ್ಕೊಂಡೈತೆ ನೋಡಿ. ಓಕೆ, ಏನು ತಿಂಡಿ ಬೇಕು? ಚೀಸ್ ಮ್ಯಾಗಿ ಅಂತ ಹೇಳ್ದಲ್ಲ, ಅದನ್ನೇ ಮಾಡು. ನಾನು ಇವಾಗ ಕುಕ್ಕಿಗೆ ಊಟ ಹಾಕ್ತಾ ಇದ್ದೀನಿ. ಹಾಕು ಹಾಕು. ಕುಕ್ಕಿಗೆ ಯೂಸ್ ಮಾಡ್ತಾ ಇದೆಯಾ ಕಂಟ್ರೋಲ್ ಮೊಸರನ್ನ? ಇನ್ನೇನು ಮಾಡಲಿ, ಬೇರೆ ಮೊಸರು ಇಲ್ವಲ್ಲ. ಓಕೆ, ಫಸ್ಟ್ ಪ್ರಿಫರೆನ್ಸ್ ಯಾವತ್ತೂ ನಾನು ನನ್ನ ಕುಕ್ಕಿ ಗೈಸ್. ಫಸ್ಟ್ ಆ್ಯಕ್ಚುಲಿ ನನ್ನ ಕುಕ್ಕಿ ಬಂದಿದ್ದ, ಆಮೇಲೆ ಇವ್ರು ಬಂದಿದ್ದೆ. ಹೌದಾ? ಇಲ್ಲಿ ನೋಡಿಲಿ, ನೆನಪಿರಲಿ. ಓಕೆ, ಊಟ ಆಗ್ತೀರ ನೋಡು. ಹೋಗ್ತೀನಿ ಹೋಗು ನಿನ್ನ ಮೊಸರನ್ನ, ಬೆಳಗಿನ ಮೊಸರನ್ನ. ಬಾಯಲ್ಲಿ ತಗೋ. ಫಸ್ಟ್ ಅವ್ರಿಗೆ ಟೇಸ್ಟ್ ತೋರಿಸ್ಬೇಕು, ಅದಾದ್ಮೇಲೆ ಚೆನ್ನಾಗಿದ್ರೆ ಮಾತ್ರ ಬರ್ತಾನೆ. ಇವಾಗ ಬರ್ತಾನೆ ನೋಡ್ಕೊ. ಹೆಂಗೆ ಕಳ್ಳನ ಮಗನೇ, ಹುಟ್ಟು ಕಳ್ಳನ ಮಗ. ತಿನ್ನು ತಿನ್ನು. ಬರೀ ಟಿ ವಿ ಒಂದು ಇದ್ದು ಬಿಟ್ರೆ ಏನೂ ಬೇಡ ಅಲ್ವಾ ಮಿಸ್ಟರ್ ಜೀವನ್? ಟಿವಿಯಲ್ಲಿ ಕೆಲಸ ಎರಡು ಮಾಡ್ತಾ ನಂಗೆ ಒಂಚೂರು ಹೆಲ್ಪ್ ಮಾಡ್ಬೇಕು ಅನ್ನೋದು ಒಂದು ಗೊತ್ತಾಗಲ್ವಾ? ಮಧ್ಯರಾತ್ರಿ 1 ಗಂಟೆ ಎದ್ಬಿಟ್ಟು ನನಗೆ ಜ್ಯೂಸ್ ಮಾಡ್ಕೊಡು ಅಂತೀಯ, ಅವಾಗ ಮಾಡ್ಕೊಡೋದು ಯಾರು? ನಾನು ಯಾವತ್ತೂ ಕೇಳೇ ಇಲ್ಲ, ಬರೀ ಸುಳ್ಳು ಹೇಳ್ಬಾರ್ದು. ನೀನೇ ಹಾಕಿದ್ಯಾ ವಿಡಿಯೋ? ಅವತ್ತು ಒಂದಿನ ನಂಗೆ ಹುಷಾರಿರ್ಲಿಲ್ಲ, ಅದಕ್ಕೆ ಮಾಡಿದ್ದು. ಕಾಮಿಡಿ. ಎಸ್, ಐ ಆಮ್ ಡೂಯಿಂಗ್ ಕಾಮಿಡಿ. ಕುಕ್ಕಿಗೆ ಸ್ನಾನ ಮಾಡಿಸ್ಬೇಕು. ಮಾಡಿಸಿ. ನೀವು ಮಾಡಿಸಿ. ನನ್ನ ಕಾರಿಗೆ ಸ್ನಾನ ಮಾಡಿಸ್ಬೇಕು. ನಿಮ್ಮ ಕಾರ್ ಅಲ್ಲಿರೋದು, ಅಲ್ಲಿ ನಿಲ್ಸಿದ್ದೀರಾ. ನಿಮ್ಮ ನಾಯಿಗಳಿಗೆ ಚೆನ್ನಾಗಿ ಸ್ನಾನ ಮಾಡಿಸ್ತೀರಾ ಅಲ್ವಾ? ಪ್ಲೀಸ್ ಮಾಡಿಸಿ. ಖಂಡಿತ ಹೌದು. ಮಾಡಿಸಿ. ಅದಕ್ಕೆ ಹಂಗಂತ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಬಂದ್ಬಿಟ್ಟು ಅವ್ರ ನಾಯಿ ತಗೊಂಡ್ಬಿಟ್ಟು ನಮ್ಮ ಮನೆ ಹತ್ರಕ್ಕೆ ತೊಳಿರಿ ಅಂತ. ಏನು ಕಾಸು ಇಸ್ಕೊಳ್ಳೋದು. ठीक है, ಓಕೆ ಬ್ರೋ, ಓಕೆ. ನೋಡಿ ಹೆಂಗೆ ಮಾಡ್ತೀಯ ಇದು ಚೀಸ್ ಮ್ಯಾಗಿ. ಚೀಸಲ್ಲಿ ಬರೀ ನೀರಿದೆ, ಚೀಸೇ ಇಲ್ಲ. ನಾವು ಮಾಡ್ತೀವಿ. ಹೌದಾ? ಇದೇನಿದು? ಮ್ಯಾಗಿ, ಪ್ಲೇನ್ ಮ್ಯಾಗಿ. ಪ್ಲೇನ್ ಮ್ಯಾಗಿನಾ? ನಾವು ಹೆಂಗೆ ಮಾಡ್ತೀವಿ ನಿಮ್ಗೆ ಗೊತ್ತಿಲ್ವಾ? ಚೀಸ್ ಮ್ಯಾಗಿ ಗೊತ್ತಿಲ್ಲಪ್ಪ. ಹೆಂಗೆ? ತಿಂದೇ ಇಲ್ಲ ಅಲ್ವಾ ಪಾಪ? ತಿಂದೇ ಇಲ್ಲ ನಾನು. ಗೈಸ್, ನನ್ನ ಹೆಂಡತಿ ಚೆನ್ನಾಗಿ ಮಾಡ್ತಾಳೆ ಚೀಸ್ ಮ್ಯಾಗಿ. ಸುಮ್ಮನೆ ಆಡ್ಕೊತಾ ಇದ್ದೆ ಅಷ್ಟೇ. ನೋಡೋಣ, ಏನೋ ಸ್ಟಾರ್ಟ್ ಮಾಡಿದ್ದಾಳೆ, ಬಟ್ ನೋಡಿರಲಿಲ್ಲ ಹೆಂಗೆ ಮಾಡ್ತಾಳೆ ಅಂತ. ಯಾವುದೇ ಅದು ನಿಂದು ಕ್ರೀಮಿನ ಕ್ರೀಮಿ ಇಲ್ಲದೆ ಇರೋದ ಅಂದರೆ ನೀರಾಗಿ ಕೊಟ್ಬಿಡತ್ತಾಗೆ. ಹೌದು, ಆಬ್ವಿಯಸ್ಲಿ. ಹೌದು, ಮತ್ತೆ ಅಲ್ಲ ಖಾಲಿ ಆಗಿರೋದೆಲ್ಲ ಬಾಕ್ಸ್ ಇಟ್ಟಿದೆಯಲ್ಲ ಫ್ರಿಜ್ ಒಳಗೆ ಅಂತ ಹೇಳೋ ನೀನು. ಏನು ಇಲ್ವೇ ಇಲ್ಲ ಇದರಲ್ಲಿ. ಗೈಸ್, ಅಮೂಲ್ ಚೀಸ್ ಯೂಸ್ ಮಾಡ್ತಿದ್ದೀವಿ. ಸಾರಿ, ಬಟರ್ ಅಲ್ವಾ? ಸಾರಿ. ಓ ಸಾರಿ, ಮಿಲ್ಕಿ ಮಿಸ್ಟಿಂದು ಚೀಸ್ ಸ್ಲೈಸ್ ಯೂಸ್ ಮಾಡ್ತಾವಳೆ ನನ್ನ ವೈಫು. ಒಂದು ಮ್ಯಾಗಿ ಅಷ್ಟೇನಾ? ನೀವೇನು ತಿಂತೀರಾ? ರೆಡಿ ಆಗ್ತಾ ಇದೆ ಚೀಸಿ ಕ್ರೀಮಿ ಟೆಕ್ಸ್ಚರ್ ಮ್ಯಾಗಿ. ಚೀಸಿ ಮ್ಯಾಗಿ.
ಸುಟ್ಟೋಗ್ತಿದೆ. ಗಾಡ ಅಂದ ಆಲ್ಸ ಈ ಮೀಟಿಂಗು ಸಂಡೇನೂ ಬಿಡಲ್ಲ ಗುರು ನನಗೆ. ಬಂದ ನೋಡಿ ತಿನ್ನೋದು ಅಂದರೆ ರುಚಿಯಾಗಿ ಕೊಡ್ಬೇಕು ಇವನಿಗೆ. ಎಲ್ಲ ಕಲಿಸ್ಬಿಟ್ಟವಳೆ. ನೀನು ಬಂಜು ಬಂಗಾಲಿ ನೀನೇ ಎಕ್ಕಳಪ್ಪ. ಟೇಸ್ಟ್ ಮಾಡ್ತಿದ್ದಾರೆ. ನಿಧಾನ ಸುಡುತ್ತೆ. ಯಮ್ಮಿ ಚೀಸಿ ಕ್ರೀಮಿ ಸ್ಟ್ರಕ್ಚರು ಮಸ್ತಾಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಲವ್ಲಿ ಕ್ರೀಮಿ ಚೀಸಿ ಮ್ಯಾಗಿ. ಅವ್ನು ನೋಡಲ್ಲಿ ನೋಡ್ತಾ ಇರೋದು ಅವ್ನಿಗೆ ಬೇಕು, ಅದಕ್ಕೆ ಅವ್ನು ಬೊಗ್ಳುತ್ತಿದ್ದಾನೆ. ಸುಡ್ತಿದೆ ಕೆಳಗೆ ಹಾಕ್ಬೇಡಲ್ ಬೌಲ್. ಕುಕ್ಕಿ ಮ್ಯಾಗಿ ಕುಕ್ಕಿ ಮ್ಯಾಗಿ ಕೊಡ್ಬೇಡ, ಕುಕ್ಕಿ ಕೊಡ್ಬೇಡ, ನೀನೇ ತಿನ್ನು. ನನ್ನ ಹತ್ರ ಬರ್ತಿರೋದು ನೀನು ಹಂಗೆ ಆಸೆ ತೋರಿಸ್ಕೊಂಡಂಗೆ ತಿಂದ್ರೆ ಪಾಪ ಅವ್ನಿಗೆ ಹಿಂಗೆ ಅನ್ಸಲ್ಲ. ಆರಿಸ್ಬಿಡ್ಸ್ಬಾರ್ದು. ಅವ್ನಿಗೆ ಬೇಕು, ಅವನಿಗೆ ಒಂದು ಸ್ವಲ್ಪ ಬೌಲ್ಗೆ ಹಾಕು. ಗೈಸ್, ನಮ್ಮ ವ್ಲಾಗ್ನ ನಾವೇ ನೋಡ್ತಾ ಇದ್ದೀವಿ ಟಿವಿ ಹಾಕೊಂಡು. ಹೆಂಗೆ ಅನಿಸ್ತಿದೆ ಬೇಬಿ ನಿಮಗೆ? ಟಿವಿ ನೋಡ್ತಿದ್ದೆ, ಫಸ್ಟ್ ಟೈಮ್ ನೋಡ್ತಿರೋದು ಟಿವಿಲಿ ಇವಾಗ. ಹೌದಾ? ಒಳ್ಳೆ ಸಿಂಗರು. ಗೊತ್ತು ಬಾತ್ರೂಮ್ ಸಿಂಗರ್. ಅದು ಲಿಚ್ಚಿ. ಕರೆಕ್ಟಾಗಿ ಓಪನ್ ಮಾಡ್ತಿಲ್ಲ. ಒಬ್ಬರಿಲ್ಲ ನನಗೆ ಓಪನ್ ಮಾಡೋಕ್ಕೆ. ಚೆನ್ನಾಗಿದಲ್ಲ? ಎಷ್ಟು ಕೆಲಸ ಮಾಡ್ಕೊಡ್ತಾರೆ ಗೊತ್ತಾ ನನ್ನ ಗಂಡ. ಸೊ ತಿಂತಾ ಇದ್ದೀನಿ. ಊಟದ ಟೈಮ್ ಆಯಿತು. ಆದರೂ ನೀವು ರೆಡಿ ಮಾಡ್ತಿದ್ದಾರೆ. ನೋಡೋಣ ಏನು ಮಾಡ್ತಿದ್ದಾರೆ ಅಂತ ಚೆಕ್ ಮಾಡೋಣ. ಮುದ್ದೆ ಮಾಡ್ತಿದ್ದೀರಾ? ಮುದ್ದೆ ಏನಿದು ಸಾಂಬಾರ? ಓಕೆ, ಇನ್ನು ಕಾಳು ಸಾರು. ಮುದ್ದೆ ರೆಡಿ ಆಗ್ತಾ ಇದೆ. ಇಲ್ಲಿ ಏನೋ ರೆಡಿ ಆಗ್ತಾ ಇದೆ. ಅಷ್ಟೇನಾ? ಇನ್ನೇನು ಮಾಡಿಲ್ವಾ? ಅನ್ನಗಿನ್ನ ಏನೋ ಮಾಡಿಲ್ವಾ? ಸ್ಪೆಷಲ್ ಅಲ್ವಾ ಇವತ್ತು ಸಂಡೇ? ಏನಾರು ಬೇರೆ ಮಾಡ್ಬೇಕು ತಾನೆ. ಇಲ್ಲಿ ನೋಡಿ, ಮುದ್ದೆ ಮಾಡ್ತೀರಾ ಒಟ್ಟು. ಯಾರಾದರೂ ಈ ಜಗತ್ತಲ್ಲಿ ಈ ರೇಂಜಿಗೆ ಮುದ್ದೆ ಮಾಡೋರು ಇದ್ದಾರೆ ಅಂದರೆ ಅದು ನನ್ನ ಹೆಂಡ್ತಿನೇ. ಅಯ್ಯೋ ಬೇಬಿ, ಇಟ್ಟೇ ಆಗಿಲ್ಲ. ಇಟ್ಟೇ ಆಗಿಲ್ಲ? ಇಟ್ಟೆ ಹಾಕಿರೋದು ನೀನು. ಇಟ್ಟೇ ಆಗಿಲ್ಲ. ಇಟ್ಟೆ ಹೆಂಗಾಗ್ಬಿಡುತ್ತೆ ನನಗೆ ಗೊತ್ತಿಲ್ಲಪ್ಪ. ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಇದು ಮುದ್ದೆ ಏನೋ ಇಲ್ಲ ಹಲವಾನು. ಪೌಡರು? ಯಾವ ಪೌಡರು? ಪಾಂಡ್ಸ್ ಪೌಡ್ರಾ? ಮುದ್ದೆ ಪೌಡರು. ರಾಗಿ ಹಿಟ್ಟು. ಯಪ್ಪ, ರಾಗಿ ಹಿಟ್ಟನ್ನ ಬರೆದಿಲ್ದವ್ರೆಲ್ಲ ರಾಗಿ ಮುದ್ದೆ ಮಾಡ್ತವ್ರು. ರೆಡಿ ಆಗಿದೆ ಸಾಂಬಾರ್. ಏನು ಸರ್ ಇದು? ಕಾಳು ಸಾರು. ಎಂತ ಕಾಳಿದು?
ತೊಗಣಿ ಕಾಳು ಸಾರು ಏನೋ ಗೊತ್ತಿಲ್ಲ. ಮುದ್ದೆ ರೆಡಿಯಾಗಿದೆ, ಎಲ್ಲ ಕ್ಲೀನಾಗಿದೆ. ಗಲೀಜೆಲ್ಲ ಮಾಡಿದ್ಲು ಇಷ್ಟ ತನಕ ಕ್ಲೀನಾಗಿದೆ ಆಲ್ರೆಡಿ. ಬಟ್ ಒಂದು ರಾಶಿ ಪಾತ್ರೆ ಬಿದ್ದಿದೆ. ಅಯ್ಯಯ್ಯೋ ನಿಮ್ಮ ಕುಕ್ಕಿಗೆ. ಎನಿಥಿಂಗ್ ಎಲ್ಸ್? ನೋಡಿ ಗಾಯ್ಸ್, ನಮ್ಮನೆ ಮುದ್ದೆ ಮಾಡಿರೋದನ್ನ ಕುಕ್ಕಿ ಸಮೇತ ತಿಂತಾರೆ. ಕುಕ್ಕಿನೂ ತಿಂತಾನೆ. ಅವನಿಗಂತೂ ಮುದ್ದೆ ಅಂದರೆ ಇಷ್ಟ. ನೋಡಿ ಗುಳುಂ ಸ್ವಾಹ. ಮುದ್ದೆ ಹಾಕ್ತಾ ಇದ್ದಾಳೆ, ನೋಡೋಣ ಹೆಂಗೆ ತಿಂತಾನೆ ಅಂತ. ಮುದ್ದೆ ಗುಳುಂ ಸ್ವಾಹ. ತಡ ಓಕೆ, ಇದೇ ನೋಡ ನಿಂದು ಹೋಲು. ಮುದ್ದೆ ಕುಕ್ಕಿ ಅಂದರೆ ಹೆಂಗೆ ತಿಂತಾನೆ ಮುದ್ದೆನ ನಮ್ಮ ಕುಕ್ಕಿ. ಇಷ್ಟು ಬೇಗ ಖಾಲಿ ಮಾಡ್ದ? ಹಾಂ, ಖಾಲಿ ಮಾಡ್ದೇನ ಕುಕ್ಕಿ? ಮುದ್ದೆ ಬೇಕಾ? ನೋಡೆ ಎಷ್ಟು ಬೇಗ ಖಾಲಿ ಮಾಡ್ದ. ಅವು ಅಂತವನೆ ತಿನ್ಬಿಟ್ಟು ತೆಗ್ತವನೆ. ಇದೆ ನಮಗೆ ಮುದ್ದೆ. ಫಸ್ಟ್ ಅವನಿಗೆ, ಆಮೇಲೆ ನನಗೆ. ನೋಡ್ರಿ ನಮ್ಮ ಮನೇಲಿ ನಮಗಿರೋ ಬೆಲೆ. ಫಸ್ಟ್ ಅವನಿಗೆ, ಅವ್ನು ತಿಂದು ಖಾಲಿ ಮಾಡಾದ್ಮೇಲೆ ನನಗೆ ಊಟ. ಇದೇ ನಮಗಿರೋ ಬೆಲೆ. ತಿನ್ಕೋ, ಮುದ್ದೆಗಿದೆ ತಿಂದ್ಯಾ. ಲೆಟ್ಸ್ ಟ್ರೈ ಹೆಂಗಿದೆ ಅಂತ. ಒಂದು ರೇಂಜ್ಗೆ ಗಂಟಿದ್ಯಾ? ಗಂಟೇನಿಲ್ಲ, ಹಾಂ, ಬಟ್ ಒಂಚೂರು ಬಾಯ್ಲ್ ಆಗಬೇಕಿತ್ತಾ? ಇನ್ನು ಕುದಿಬೇಕಾಗಿತ್ತು, ಕುದಿಸ್ಬೇಕಾಗಿತ್ತು. ಅವು ಸಾಂಬಾರು ಹೆಂಗಿದೆ? ಸಾಂಬಾರು ಸೂಪರ್ ಆಗಿದೆ. ಕಾಳು ಒಳ್ಳೆ ಕಾಳು. ಫಸ್ಟ್ ಟೈಮ್ ಅಲ್ವಾ? ಕುಕ್ಕಿಗೆ ಬೇಕಂತ ಹಾಕು. ಹೊರ್ತವನು. ಓಕೆ, ಏನಂತ ತಿಂಬ ನಂಗೆ ಬೇಡ. ಮಾಡ್ತಿದ್ದೆ ಯೂಸಸ್ ಅಂತೆ. ಹಾಂ, ನೀವೆಲ್ಲ ಲಿಂಗಾಯ್ತರು. ಯಾರು ಹೇಳ್ಕೊಟ್ಟಿದ್ದೀನ? ಗಾಯ್ಸ್, ಇವತ್ತಿನ ಪೂಜೆ ಈ ಥರ ಇದೆ ಗಾಯ್ಸ್. ಫುಲ್ ಸಾಂಬ್ರಾಣಿ ಎಲ್ಲ ಘಮ ಘಮ ಅಂತಿದೆ. Guys, we are going to temple. ಯಾವ ಟೆಂಪಲ್ ಅಂತ ಗೊತ್ತಾ? ಯಾವ ಟೆಂಪಲ್? ಶ್ರೀ ಬಂಡೆ ಮಕ್ಕಳಮ್ಮ. ನಮ್ಮಮ್ಮ ಅಮ್ಮನ ಟೆಂಪಲ್ ಹೋಗ್ತಾ ಇದ್ದೀವಿ ಗೈಸ್. ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ಅಲ್ವಾ ಅಂತ. ಮದುವೆ ಆದ್ಮೇಲಿಂದ ಹೋಗೇ ಇಲ್ಲ. ಮದುವೆ ಆದಮೇಲೆ ಫಸ್ಟ್ ಟೈಮ್ ಅಮ್ಮನ ಟೆಂಪಲ್ಗೆ ಬಂದಿರೋದು. ಸೊ ಅಮ್ಮನ ದರ್ಶನ ಪಡೆಯೋಕ್ಕೆ ಬಂದಿರೋದು. ಏನೋ ಒಂಥರ ಗೈಸ್, ಲಿಟ್ರಲಿ ನನಗೆ ಬಂಡೆ ಮಕ್ಕಳಮ್ಮ ಅಂತ ಅಂದರೆ ಸೀರಿಯಸ್ಲಿ ನೇಮ್ ಕೇಳಿದ್ರೇ ಗೂಸ್ಬಂಪ್ ಬರುತ್ತೆ. ಅಷ್ಟು ಇಷ್ಟ ಮತ್ತು ಅಷ್ಟು ನಂಬಿಕೆ ನನಗೆ ಅಮ್ಮ ಅಂತ ಅಂದರೆ. ಸೊ ಹಂಗಾಗಿ ನಾನು ಯಾವಾಗಲೂ ಹೋದಾಗೆಲ್ಲ ಯೂಶ್ವಲಿ ನಾನು ನಿಂಬೆಹಣ್ಣು ದೀಪ ಹಚ್ತೀನಿ. ಆ್ಯಂಡ್ ಮೇಯ್ನಾಗಿ ಅಲ್ಲಿ ಟ್ಯೂಸ್ಡೇ ಮತ್ತು ಫ್ರೈಡೇ ಹಚ್ಚಿದ್ರೆ ತುಂಬ ಒಳ್ಳೆಯದು. ಸೊ ನನಗೆ ಫ್ರೈಡೇ ಮತ್ತು ಟ್ಯೂಸ್ಡೇ ಹಚ್ಚೋಕ್ಕಾಗಿಲ್ಲ. ಸೊ ನಾನು ಸಂಡೇ ಹಚ್ತೀನಿ. ಏನೋ ಒಂಥರ ಪಾಸಿಟಿವ್ ವೈಬ್ಸ್. ನೆನೆ ಹೋಗಿ ಬಂದಿದ್ದ ತಕ್ಷಣ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು. ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ಬಂದಿರೋದು. ಮದುವೆಗಿಂತ ಮುಂಚೆ ಬಂದು ಇನ್ವಿಟೇಷನ್ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋದವರು. ಮದುವೆ ಆದಮೇಲೆ ಫಸ್ಟ್ ಟೈಮ್ ಬಂದಿದ್ದೀವಿ.
ಹೇಳಿ ಮಾತಾಡಿ. ಏನು ಮಾತಾಡ್ತೀವಿ? ಏನು ಮಾತಾಡ್ತೀರಾ ನೋಡಿ. ಇದು ನಮ್ಮ ರೆಗ್ಯುಲರ್ ಸ್ಪಾಟ್. ಯಾವಾಗಲೂ ಬನ್ನಿ ಮಕ್ಕಳ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಇಲ್ಲೇ ಬರೋದು ತಿನ್ನಕ್ಕೆ. ಸ್ಪೂನೇ ಕೊಟ್ಟಿಲ್ಲ, ಹಾಗೆ ತಿಂತ ಇರು. ಇಲ್ಲಿ ಏನು ಚೆನ್ನಾಗಿರುತ್ತೆ? ಏನು ಚೆನ್ನಾಗಿರುತ್ತೆ? ಸಮೋಸ ಮಸಾಲ ಚೆನ್ನಾಗಿರುತ್ತೆ, ಬಟ್ ನಾವು ಬಂದಾಗೆಲ್ಲ ಸಿಗೋದೇ ಇಲ್ಲ. ಅದಕ್ಕೆ ಬೇರೆ ಆಪ್ಷನ್ ಇಲ್ಲ ಅಂತ ಟಿಕ್ಕಿ ಪುಡಿ ತಗೋತೀವಿ ಯಾವಾಗಲೂ. ಸೊ ಗಾಯ್ಸ್, ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಆ್ಯಂಡ್ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಓಕೆನಾ? ಬಾಯ್ ಬಾಯ್.